ಮೂವರು ಆರೋಪಿಗಳೇನಿದ್ರು ಕೊಲೆ ಮಾಡಿಲ್ಲ ಅಂದ್ರೂ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಬಂದು ಮೊದಲು ಸರೆಂಡರ್ ಆದ್ರಲ್ಲ, ಆ ವಿಚಾರದಲ್ಲಿ ಈಗ ಪೊಲೀಸರು ವರ್ಗಾವಣೆ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾರ್ತಿಕ್ ಆಟ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಇವರನ್ನ ವರ್ಗಾವಣೆಗೆ ಮನವಿ ಮಾಡ್ತಾ ಇದ್ದಾರೆ. ಮೂವರು ಬಾಯ್ಬಿಟ್ಟ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರೋದು, ಕೊಲೆ ಮಾಡದೇನೆ ಕೊಲೆ ಮಾಡಿದ್ದಾಗಿ ಶರಣಾಗತಿಯಾಗಿದ್ರು ಮೂವರು. ಸೊ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ತುಮಕೂರು ಜೈಲಿಗೆ ಈಗ ವರ್ಗಾವಣೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದ್ದು. ಸೊ ಹಾಗಾಗಿ ಮೂವರನ್ನ ಹೊಡೆದು ಬಿಡ್ತಾರೆ ಆ ಗ್ಯಾಂಗ್ನವರು ಅನ್ನೋ ದೃಷ್ಟಿಯಿಂದಾಗಿ ಇವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಂತ ಹೇಳಿ. ಸೊ ಕೊಲೆ ಮಾಡದೇನೆ ಕೊಲೆ ಮಾಡಿದ್ದೀವಿ ನಾವೇ ಅಂತ ಹೇಳಿ ಹೋಗಿ ಶರಣಾಗಿದ್ರು. ಬಟ್ ಆಮೇಲೆ ಎಲ್ಲ ಬಾಯಿ ಬಿಟ್ಟಿದ್ದಕ್ಕೆ ಅವ್ರ ಮೇಲೆ ಹೊಡಿಬೋದಾ, ಅವ್ರನ್ನ ಸೇಡ್ ತೀರಿಸ್ಕೊಳ್ಬೋದಾ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಪೊಲೀಸರು ಮೊನ್ನೆನೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದು. ಸೊ ಇವತ್ತು ಇವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಏನು ಹೇಳುತ್ತೆ ಕೋರ್ಟ್ ಕೂಡ ನೋಡಬೇಕಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇವತ್ತು ಕೋರ್ಟಲ್ಲೂ ಕೂಡ ವಿಚಾರಣೆ ಬರೋದಿತ್ತು. ಸೋಮವಾರ ಇದರ ವಿಚಾರಣೆಯನ್ನು ಮಾಡ್ತೀವಿ ಅವ್ರನ್ನ ಸ್ಥಳಾಂತರಿಸುವ ಬಗ್ಗೆ ಅಂತ ಹೇಳಿ. ಫೈನಲ್ ಏನಾದರೂ ಸ್ಥಳಾಂತರಿಸೋಕೆ ಆಗ್ತಾ ಇದೆಯಾ ನಾಗೇಶ್? ಇವತ್ತು ಪಾಸಿಬಲಾ? ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಾಗಿದೆ. ಆದರೆ ಕೆಲವೊಂದು ಆರೋಪಿಗಳನ್ನು ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು SPP ಮನವಿಯನ್ನು ಮಾಡಿಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಈ ಕೊಲೆಯನ್ನು ಅಂದರೆ ರೇಣುಕಾಸ್ವಾಮಿ ಕೊಲೆಯನ್ನು ಮಾಡದೆ ತಾವೇ ಈ ಒಂದು ಕೊಲೆಯನ್ನು ಮಾಡಿದ್ದಾಗಿ ಹಣವನ್ನು ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಆಗಲು ಹೋಗಿದ್ದಂಥ ಆರೋಪಿಗಳಾದ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ ಈ ಮೂವರು ಆರೋಪಿಗಳನ್ನು ಈ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಮನವಿಯನ್ನು ಮಾಡಿಕೊಂಡಿದ್ದರು. ಪ್ರಮುಖ ಕಾರಣ ಇವರು ಕೊಲೆಯನ್ನು ಮಾಡದೆ ತಾವೇ ಕೊಲೆ ಮಾಡಿದ್ದು, ದರ್ಶನ್ ಹೆಸರು ಎಲ್ಲರೂ ಕೂಡ ಬರಬಾರದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಷರತ್ತುಗಳ ಜೊತೆಗೆ ಪೊಲೀಸರ ಶರಣರಾಗಲಿಕ್ಕೆ ಹೋಗಿದ್ರು. ಅದಾದ ಬಳಿಕ ಈ ಒಂದು ಪ್ರಕರಣವನ್ನು ಪೊಲೀಸರು ಭೇದಿಸಿದ ಬಳಿಕ ದರ್ಶನ್ ಅವರ ಹೆಸರು ಬಂತು, ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಹಾಗಾಗಿ ಈ ಒಂದು ಜಿದ್ದನ್ನು ಇಟ್ಕೊಂಡು ಈ ಮೂವರು ಆರೋಪಿಗಳ ಮೇಲೆ ದರ್ಶನ್ನ ಜೊತೆ ಇರುವಂಥ ಉಳಿದ ಆರೋಪಿಗಳು ಹಲ್ಲೆ ಮಾಡಬಹುದು ಅನ್ನುವಂಥ ಒಂದೇ ಕಾರಣಕ್ಕೆ, ಜೊತೆಗೆ ಈಗಾಗಲೇ ದರ್ಶನ್ ಅಭಿಮಾನಿಗಳು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಮೂವರು ಆರೋಪಿಗಳ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಈ ಮೂವರು ಆರೋಪಿಗಳನ್ನು ಕೇಶವಮೂರ್ತಿ, ನಿಖಿಲ್ ನಾಯಕ್ ಮತ್ತು ಕಪ್ಪೆ ಅಲಿಯಾಸ್ ಕಾರ್ತಿಕ್ನನ್ನು ತುಮಕೂರು ಜೈಲಿಗೆ ವರ್ಗಾವಣೆ ಮಾಡಲು ಮನವಿಯನ್ನು ಮಾಡಿಕೊಂಡಿದ್ರು. ಇವತ್ತು ಸೋಮವಾರ ವಿಚಾರಣೆ ಮಾಡೋದಾಗಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು. ಇವತ್ತು 4 ಗಂಟೆ ನಂತರ ಆದೇಶವನ್ನು ಹೊರಡಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥದ್ದು. ಮೇಲ್ನೋಟಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಕಪ್ಪೆ, ಕಾರ್ತಿಕ್ ಜೊತೆಗೆ ನಿಖಿಲ್ ನಾಯಕ್ ಮೂವರನ್ನು ಕೂಡ ತುಮಕೂರು ಜೈಲಿಗೆ ಬಹುತೇಕ ಶಿಫ್ಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಮೂವರು ಬಾಯ್ಬಿಟ್ಟ ಹಿನ್ನೆಲೆಯಲ್ಲಿ ಈಗ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು, ಇಲ್ಲದಿದ್ದರೆ ಅವ್ರನ್ನ ಯಾರಾದರೂ ಅವರ ಅಭಿಮಾನಿಗಳು ಹೊಡೆದು ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಮನವಿ ಅಂತೂ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ, ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸೋದ್ರ ಬಗ್ಗೆ. ಓಕೆ, ಈಗ ಪರಪ್ಪನ ಅಗ್ರಹಾರದಲ್ಲಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಮೂವರನ್ನು ನಾವೇ ಕೊಲೆ ಮಾಡಿದ್ದೀವಿ ಹೋಗಿ ಒಪ್ಕೊ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸಿರ್ತಾರೆ, ಒಬ್ಬೊಬ್ಬರಿಗೆ 5-5 ಲಕ್ಷ. ಸೊ ಹಾಗಾಗಿ ಅವ್ರು ಅಲ್ಲೇ ಇದ್ದರೆ ಹೊಡೆದು ಹಾಕ್ತಾರೆ ಅಂತ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಮುಂದಾಗಿದ್ದಾರೆ.